ಸೊ ನಮಸ್ಕಾರ ರೀ ಎಲ್ಲರಿಗೂ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿ ಮೈ ಲಕ್. ಸೊ ವಿ ಮೈ ಲಕ್ ಅಂದ್ರೆ ಏನಂತ ಕೇಳ್ತೀರ. ಸೊ ವಿ ಅಂದ್ರೆ ನಮ್ಮ ಮಗನ ಹೆಸರು ರೀ, ವಿಹಾನ್ ಅಂತ. ಸೊ ಏನೋ ಗೊತ್ತಿಲ್ಲ ರೀ, ಅವನು ಬಂದಾಗಿಂದ ಏನೋ ಒಂಥರ ನನಗೆ ಲಕ್ ಅಂತ ಅನಿಸಕತ್ತೈತೆ ರೀ. ಯಾಕಂದ್ರೆ ಮುಂಚೆ ಮದುವೆ ಆಗೋಕ್ಕಿಂತ ಮುಂಚೆ ಇರೋ ಜೀವನ ಅಥವಾ ನಂದು ಒಂದು ಮನಸ್ಸಾಗಲಿ, ನನ್ನ ಏನೋ ಒಂದು ಗೊತ್ತಿಲ್ಲ ರೀ. ನನ್ನ ಮದುವೆ ಆದಾಗಿಂದ, ಆಮೇಲೆ ನನ್ನ ಮಗ ಹುಟ್ಟಿದಾಗಿಂದ, ಏನೋ ಒಂದು ನನ್ನ ವೈಫ್ ಬಂದಾಗಿಂದ, ಅಕ್ಕಿ ಬಂದಾಗಿಂದ, ನನ್ನ ಮಗ ಬಂದಾಗಿಂದ ಏನೋ ಒಂಥರ ನನಗೆ ನೆಮ್ಮದಿ ಅನ್ನೋದೊಂದು ಸ್ಟಾರ್ಟ್ ಆಗೈತೆ ರೀ. ಅದಕ್ಕಿಂತ ಮೊದಲು ಏನೋ ಒಂಥರ ಅಲೋನು, ಅಥವಾ ನಾನು ಮೊದಲಿಂದ ರೀ ನಾನು ಒಂಥರ ಸ್ಕೂಲು, ಕಾಲೇಜು ಅಥವಾ ನನ್ನದು ಎಜುಕೇಷನ್ ಆಗಲಿ, ಸೊ ಒಂಥರ ಅಲೋನ್, ಅಥವಾ ನಾನೇನೋ ಒಬ್ಬನೇನಪ್ಪ, ನಮ್ಗೆ ಯಾರೂ ಇಲ್ಲನಪ್ಪ. ಯಾಕಂದರೆ ನಮ್ದು ಹೇಳ್ತೀನಿ ರೀ ಯಾಕಂತ. ಸೊ ಅದಕ್ಕೆ ರೀ. ಬಟ್ ಈ ಮದುವೆ ಆಗಿ ನನ್ನ ಮಗ ಬಂದಾಗಿಂದ ಏನೋ ಒಂಥರ ನನಗೆ ಖುಷಿ, ನೆಮ್ಮದಿ ಅಂತ ನನಗೆ ಫೀಲ್ ಆಗತ್ತೈತೆ ರೀ. ಏನಪ್ಪ ಇವನು ಏನು ಯಾರಿಗೆ ಇಲ್ದಿರೋದೇನು ಹೇಳ್ತಾನಂತಲ್ಲ. ಸೊ ನನಗೆ ಆ ಥರ ನನಗೆ ಫೀಲ್ ಆಗತ್ತೈತೆ ರೀ. ಸೊ ಅದಕ್ಕೋಸ್ಕರ ನನ್ನ ಒಪಿನಿಯನ್ ಹೇಳತ್ತೀನಿ ರೀ. ಸೊ ಅಷ್ಟೇ ರೀ. ಸೊ ಅದಕ್ಕೆ ನನ್ನ ಮಗನ ಹೆಸರು ಇಟ್ಟೇನೆ ರೀ, ವಿ ಮೈ ಲಕ್ ಅಂತ. ಸೊ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ರೀ. ಸೊ ನಮ್ಮದು ಪ್ರಾಪರು ಉತ್ತರ ಕರ್ನಾಟಕ ರೀ. ಸೊ ಬೆಳಗಾವಿ ಡಿಸ್ಟಿಕ್ಕು. ಸೊ ಅಲ್ಲೊಂದು ಸಣ್ಣ ಹಳ್ಳಿ ಬರ್ತೈತೆ ರೀ, ಕೆರೆ ತಾಲೂಕೊಳಗೆ ಅಮ್ಮನಿಗೆ ಅಂತ ಒಂದು ಗ್ರಾಮ ರೀ. ಸೊ ಒಂದು ಊರೊಳಗೆ ನಾವು ನಮ್ಮದು ಎಜುಕೇಷನ್ ಆಗಲಿ, ಸೊ ನಾವು ಹುಟ್ಟಿದಾಗಿಂದ ಅಲ್ಲೇ ಇದ್ದಿದ್ದು ಎಲ್ಲ. ಸೊ ಒಂದು ಸಮ್ ಎಜುಕೇಷನ್ಗೆ ನಾವು ಹೊರಗಡೆನೂ ಓದಿನಿ ರೀ. ಸೊ ಭಾಳೇನು ದೂರ ಇಲ್ಲ ರೀ, ಅಲ್ಲೇ ನಮ್ಮದು ಗೋಕಾಕ್ ಅಂತ ಇನ್ನೊಂದು ತಾಲೂಕು ಬರ್ತೈತೆ ರೀ, ಅಲ್ಲಿ ಹೋಗಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾವು ಏನು ಅದೊಂದು ನೋಡ್ರಿ ಹಾಸ್ಟೆಲ್ಲು ಅಥವಾ ಅದನ್ನು ಓದೋದು ಅಲ್ಲೇ ಮಾಡೀನಿ ರೀ. ಸೊ ಅದು ಬಿಟ್ಬಿಟ್ರೆ ನಾನು ಡಿಗ್ರಿವರೆಗೂ ನಮ್ಮ ಊರಿಂದನೇ ಹೋಗ್ತಿದ್ದೀನಿ ರೀ. ಸೊ ಅಲ್ಲೇ ನಿಯರ್ ನಮ್ಮ ಸಂಕೇಶ್ವರ ಅಂತ, ಅಲ್ಲೇ ನಮ್ಗೆ ಕಾಲೇಜು ಸ್ಕೂಲೆಲ್ಲ ನಿಯರ್ ಆಗೈತೆ ರೀ. ಅಲ್ಲೇ ನಮ್ಮದೆಲ್ಲ ಎಜುಕೇಷನ್ ಆಗೈತೆ ರೀ. ಸೊ ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ 10 years ಆಯ್ತು ರೀ. ಸೊ ಇಲ್ಲಿ ನಾನು ಒಂದು ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸ ಮಾಡ್ತೀನಿ ರೀ. ಸೊ 10 years ಅಂದ್ರೆ ಸೆಕ್ಟರ್ ಒಂದೇ ರೀ, ಬಟ್ ಕಂಪ್ನಿ ಚೇಂಜ್ ಮಾಡೇನಿ ರೀ. ಪರ್ಸ್ನಲ್ ಗ್ರೋತ್ ಅಂತಾರಲ್ರಿ, ಅದಕ್ಕೆ. ಸೊ ಇದು ನಂದು ಸ್ಟೋರಿ ರೀ, ಅಥವಾ ನಂದು ಒಂದು ಬ್ಯಾಕ್ಗ್ರೌಂಡು, ನಂದು ಒಂದು ಡೀಟೇಲ್ಸ್ ರೀ. ಸೊ ಬರ್ತಾನೆ, ಮನೆಗೆ ಹೋಗೋದಲ್ಲ. ಸೊ ಇವನ್ನ ಯಾಕೆ ಕರ್ಕೊಂಬಂದೇನಂದ್ರೆ ರೀ, ಹೊರಗಡೆ ಹಾಕಿ ಅಂದರೆ ಕಾರ್ ಒಳಗೆ ನಾವು ಸ್ವಲ್ಪ ಹಂಗೆ ರೌಂಡ್ ಹಾಕ್ಬೇಕಂತ ಬಂದಿದ್ವಿ ರೀ, ಲೇಔಟ್ ಒಳಗೆ. ನಾವು ಇಲ್ಲಿ ಒಂದು ಲೇಔಟ್ ಒಳಗೆ ಇದ್ದೀವಿ ರೀ, ಚೆನ್ನಾಗಿದ್ರಿ. ಸೊ ಅವ್ವ ಅಜ್ಜ ಹೇಳಿದಪ್ಪ, ಅಜ್ಜ ಯಾರಪ್ಪ ಮನೆ ಹೋಗೋದ್ಲೆ. ಈಗ ಮನೆ ಹೋಗೋಣ, ನಾನು ಮನೆ ಈಗ ಅವನಿಗೆ 2 ವರ್ಷ ರೀ. ಸೊ ಸ್ವಲ್ಪ ಮಾತಾಡ್ತೇನೆ ರೀ ನಾನು. ಅವ್ವ, ಅಪ್ಪ, ಅಜ್ಜ ಅದೇನಿಲ್ಲ ರೀ, ಮಮ್ಮಿನ ಅನ್ಬೇಕು, ಆ ಥರ ಏನಿಲ್ಲ ರೀ. ನಾವು ಏನು ಅವನಿಗೆ ಹೇಳಿಲ್ಲ ರೀ. ಸೊ ಅವನ ಅವ್ವ, ಅಪ್ಪ, ಯಾಕಂದ್ರೆ ನಾವು ಯಾವಾಗಾರ ಊರಿಗೆ ಹೋದಾಗ ಮಾಡಿದಾಗ, ಸೊ ಇಲ್ಲಿ ನಮ್ಮ ರಿಲೇಷನ್ ಅವರು ಭಾಳ ಜನ ಇದ್ದಾರೆ ರೀ. ಸೊ ಆಲ್ಮೋಸ್ಟ್ ಅವರು ಅವ್ವ, ಅಪ್ಪ ಹಿಂಗೆ. ಸೊ ಅದು ಹಂಗೆ ಅವ್ನಿಗೆ ರೂಢಿ ಆಗಿಬಿಟ್ಟೈತೆ ರೀ. ಒಂದು ಅಜ್ಜ ಅವೆಲ್ಲ ಮಾತಾಡ್ತಾನೆ ರೀ, ಕೆಲವೊಂದು ವರ್ಡ್ಗಳು, ಪೂರ್ತಿ ಏನಿಲ್ಲ ರೀ. ಸೊ ಈಗ ಸಣ್ಣ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಸೊ ಅವನು ಮನ್ಯಾಗ ಕಿರಿಕಿರಿ ಮಾಡ್ತಾನೆ ರೀ, ಏನು ಮಾಡೋಕ್ಕೆ ಬರೋಂಗಿಲ್ಲ ನಮ್ಮ ವೈಫಿಗೆ. ಸೊ ಅದಕ್ಕೆ ಹೊರಗೆ ಕರ್ಕೊಂಬಂದಿಟ್ರಿ, ಒಂದು ರೌಂಡ್ ಹಾಕೊಂಬರ್ಬೇಕಂತ. ಸೊ ಆ್ಯಕ್ಚುಲಿ ನಮ್ದು ಶಿಫ್ಟ್ ಇರ್ತೈತೆ ರೀ. ಸೊ ಅದಕ್ಕೆ ನೈಟು, ಸೆಕೆಂಡು, ಫಸ್ಟು, ಜನ್ರಲ್ಲು, ಸೊ ಶಿಫ್ಟ್ ಎಲ್ಲ ಮಾಡ್ಬೇಕಾಗಿತ್ತು ರೀ.
ಇವಾಗ ಕರೆಂಟ್ಲಿ ನೈಟ್ ಶಿಫ್ಟ್ ಐತ್ರಿ. ಸೊ ನಾನು ಹೋಗ್ಬೇಕ್ರಿ ಮತ್ತು ನೈಟ್. ನಂದು ಏನೈತಿ ಅದನ್ನ ಒಪಿನಿಯನ್ ನಂದು ಅಂದ್ರೆ ನಂದು ಸ್ಟೋರಿ ನಿಮ್ಮ ಜೊತೆ ಹಂಗೆ ಹಂಚ್ಕೋಬೇಕಂತ ಅನ್ಸಿತ್ರಿ. ಸೊ ಅದಕ್ಕೆ ವಿಡಿಯೋ ಮಾಡ್ಲಿಕ್ಕತ್ತೀನಿ ರೀ. ಏನೋ ಸ್ವಲ್ಪ ಕಲಿಬೇಕು, ಏನೋ ಒಂದು ನಾನು ಒಪಿನಿಯನ್ ಶೇರ್ ಮಾಡ್ಕೋಬೇಕು ಅಂತ ಕನೆಕ್ಟ್ ಆಗಬೇಕು, ಅದಕ್ಕೋಸ್ಕರ ನಾನು ಚಾನಲ್ ಸ್ಟಾರ್ಟ್ ಮಾಡೇನಿ ರೀ. ಸೊ ಮತ್ತು ಸಿಗ್ತೀನಿ ರೀ, ಮತ್ತು ನನ್ನ ಬಗ್ಗೆ ಏನು ಕೆಲಸ ಮಾಡ್ತೀನಿ, ಎಜುಕೇಷನ್ ಏನು ಮತ್ತು ಹೇಳ್ತೀನಿ ರೀ. ಮತ್ತು ಸಿಗೋಣಂತ್ರಿ. ಸೊ ಬಾಯ್, ಮತ್ತು ಸಿಗೋಣಂತ್ರಿ. ಬಾಯ್ ಬಾಯ್.